ಮಹತ್ವದ ಒಂದು ದಿನ. KPCC ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ BK ಹರಿಪ್ರಸಾದ್ ಅವರ ಪದಗ್ರಹಣ ಇವತ್ತು ಬಹಳ ಒಂದು ಭರ್ಜರಿಯಾಗಿ ನಡೆಯಿತು. ಈ ಥರ ಒಂದು ಇತಿಹಾಸದಲ್ಲೇ ಒಂದು ಮಹತ್ವದ ದಿನ ಅಂತ ಉಳಿಯೋದಕ್ಕೆ ಇಷ್ಟಪಡ್ತೀವಿ. ಉಳಿಯುತ್ತೆ ಈ ಥರ ಒಂದು ಕಾರ್ಯಕ್ರಮ. ಆ ಥರ ಕಾರ್ಯಕ್ರಮ ಇವತ್ತು ಬಹಳಷ್ಟು ಬೆರಗು ತಂದುಕೊಡುವಂತಹ ಒಂದು ಕಾರ್ಯಕ್ರಮ ಆಗಿ ಈ ಒಂದು ಸವಾಲಲ್ಲ, ಇದು ಅವರು ಸುಮಾರು 1985ರಿಂದಲೂ ಸಹ ಅವರು ಸವಾಲನ್ನು ಎದುರಿಸ್ಕೊಂಡು ಬಂದಿದ್ದಾರೆ. ಇದು ಯಾವುದೂ ಲೆಕ್ಕನೂ ಇಲ್ಲ ಅವ್ರಿಗೆ. ಯಾಕಂತಂದರೆ ಅವ್ರಿಗಿರೋಂಥ ಅನುಭವ ಅವ್ರಿಗಿರೋಂತಹ ಪಕ್ಷ ಶ್ರದ್ಧೆ, ಸಂಘಟನೆಯ ಚತುರ ಅಂತಹ ಮಹಾನ್ ವ್ಯಕ್ತಿಗೆ ಈ KPCC ಹುದ್ದೆ ಸಿಕ್ಕಿದೆ. ಆ ಹುದ್ದೆಯನ್ನು ಅವರು ಸಂಪೂರ್ಣವಾಗಿ ಮುಂದಿನ ದಿನದಲ್ಲಿ ಯಶಸ್ವಿಯಾಗಿ ಮುಂದಿನ 2028ರಲ್ಲಿ ಇನ್ನೂ ಬಹುಮತವಾಗಿ ಬರುವಂಥ ಸಂದರ್ಭ ಬಂದೇ ಬರುತ್ತೆ. ಮತ್ತು ನಮ್ಮ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಸಹ ಇವತ್ತೊಂದು ಮುಖ್ಯಮಂತ್ರಿಗಳಾಗಿ ಈ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯರು ಸಹ ಅವರಿಬ್ಬರು ಈ ಒಂದು ಸಂದರ್ಭದಲ್ಲಿ ಹಾರೈಸಿದ್ದಾರೆ. ಅವರು 3 ಜನ ಸೇರಿ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದಲ್ಲಿ BJPಯನ್ನು ಕಿತ್ತೋಗಿಯುವಂಥ ಕೆಲಸ ಮಾಡ್ತಾರೆ. ಅವ್ರ ಜೊತೆಲಿ ನಾವು ಸಹ ಕಾರ್ಯಕರ್ತರು ಸಹ ಹೊಂದಾಣಿಕೆ ಹೋಗಿ ಈ ಮುಂದಿನ ದಿನದಲ್ಲಿ BJP ಅನ್ನುವಂಥದ್ದು ನಾವು ಇಲ್ಲದೇ ಥರ ಮಾಡಿ ನಾವು ಮುಂದಿನ ದಿನದಲ್ಲಿ ಒಂದು ಸಂಘಟನೆಯಲ್ಲಿ ಬೆಳಿತೀವಿ.